ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆಗಳಾಗಿದೆ. ರಾತ್ರಿ 9 ಗಂಟೆಯಿಂದಲೇ ಸೆಲೆಬ್ರೇಷನ್ ಶುರುವಾಗುತ್ತೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಹಲವೆಡೆ ಪೊಲೀಸರ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ಜನತೆಗೆ ಈ ಹೊಸ ವರ್ಷ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದ್ರೆ ಅದು ಫೇವರೇಟ್ ಆಗಿರೋದು ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್. ಅಲ್ಲೇ ಹೈಯೆಸ್ಟ್ ಜನ ಸೇರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಲಿ ಆಲ್ರೆಡಿ ಸಿದ್ಧತೆಗಳಾಗ್ಬಿಟ್ಟಿದೆ. ಒಂದ್ ಕಡೆ ಸಿದ್ಧತೆನೂ ಆಗಿದೆ, ಅದರಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಹೊಸ ವರ್ಷ ಬಂದಾಗ ಕೆಲವೊಂದಷ್ಟು ಘಟನೆಗಳು ನೋಡೋದಕ್ಕೆ ಸಿಗುತ್ತೆ. ಹೇಗಂದ್ರೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆ ಮಾಡೋದು, ಕುಡಿದ ಅಮಲಿನಲ್ಲಿ ಮೈಮರೆತು ಇನ್ನೇನೋ ಮಾಡೋದು, ಈ ರೀತಿಯ ಘಟನೆಗಳು ನಡೆದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಖಾಕಿ ಕಣ್ಗಾವಲು ಕೂಡ ಎಲ್ಲೆಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ರಿಗೇಡ್ ರೋಡ್ ಅಲ್ಲಿ ಯಾವ ರೀತಿಯ ಸಿದ್ಧತೆ ಆಗಿದೆ, ಭದ್ರತೆ ಹೇಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ನಾನೀಗ ಬ್ರಿಗೇಡ್ ರಸ್ತೆಯಲ್ಲೇ ಇದ್ದೀನಿ. ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡಿದ್ರೇನೆ ಅದಕ್ಕೊಂದು ಕಳೆ ಅನ್ನೋ ರೀತಿಯಲ್ಲಿ ಸುಮಾರು ಇವತ್ತು 2 ರಿಂದ 3 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಪ್ರತಿ ಬಾರಿನೂ ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ನ್ಯೂ ಇಯರ್ಗೆ ಅಂತ ಹೇಳಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಒಂದು ಕಡೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ಬ್ಯಾರಿಕೇಡ್ಗಳನ್ನು ಹಾಕಿ CCTVಗಳನ್ನು ಅಳವಡಿಕೆ ಮಾಡೋ ಮೂಲಕ ಭದ್ರತೆಯನ್ನು ಕಲ್ಪಿಸಿದ್ರೆ, ಮತ್ತೊಂದು ಕಡೆ ಟ್ರೇಡರ್ಸ್ ಅಸೋಸಿಯೇಷನ್ ಬ್ರಿಗೇಡ್ ರೋಡ್ನವರು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ. ಡಿಸೆಂಬರ್ 15ರಿಂದ ಲೈಟಿಂಗ್ಗಳನ್ನು ಹಾಕೋ ಮೂಲಕ ಒಂದು ರೀತಿಯ ನ್ಯೂ ಇಯರ್ ಮೂಡನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಇವತ್ತು ಸಂಜೆ 6 ಗಂಟೆ ನಂತರ ಈ ಒಂದು ರಸ್ತೆ ಲಕಲಕ ಅಂತ ಹೊಳೆಯುತ್ತೆ. 7 ಗಂಟೆ ನಂತರ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗುತ್ತೆ. ಯಾಕಂದರೆ ಸುಮಾರು 2 ರಿಂದ 3 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ 7 ಗಂಟೆ ನಂತರ ಯಾವುದೇ ವೆಹಿಕಲ್ ಮೂವ್ಮೆಂಟಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಕ್ಲೋಸ್ ಮಾಡಲಾಗುತ್ತೆ. ಜನ ಸಂಚಾರಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಜನ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲೇನು ಬ್ಯಾರಿಕೇಡ್ಗಳನ್ನು ಹಾಕಿದ್ದೀರಾ, ಒಂದು ಕಡೆ ಮೂವ್ಮೆಂಟು ಎಂಟ್ರಿ ಆಗಬೇಕು, ಮತ್ತೊಂದು ಕಡೆ ಮೂವ್ಮೆಂಟ್ನಲ್ಲಿ ಎಕ್ಸಿಟ್ ಆಗಬೇಕು. ನಾನು ಎಂಟ್ರಿ ಪಾಯಿಂಟ್ನಲ್ಲಿ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಕಳೆದ ವರ್ಷ 250 ರಿಂದ 300 CCTVಗಳನ್ನು ಭದ್ರತೆಗೆ ಅಂತ ಹಾಕಲಾಗಿತ್ತು. ಈ ಬಾರಿ 800ಕ್ಕೂ ಹೆಚ್ಚು CCTVಗಳನ್ನು ಭದ್ರತೆಗೆ ಹಾಕಲಾಗಿದೆ. ಅಂದರೆ ಪ್ರತಿ 30 ಅಡಿಗೆ ಒಂದೊಂದು ಪೋಲನ್ನು ಮಾಡೋ ಮೂಲಕ ಅಲ್ಲಿ CCTVಗಳನ್ನು ಹಾಕಲಾಗಿದೆ. ಜೊತೆಗೆ ಮೈಕ್ ಸಿಸ್ಟಮ್ಗಳನ್ನು, ಸ್ಪೀಕರ್ಗಳನ್ನು ಹಾಕಲಾಗಿದೆ. ಯಾವ ರೀತಿಯಾಗಿ ಜನ ಬರಬೇಕು, ಎಷ್ಟೊತ್ತಿದೆ ಇನ್ನು ಟೈಮು, ಆ ರೀತಿಯ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೂ ಕೂಡ ಸ್ಪೀಕರ್ಗಳನ್ನು ಹಾಕಲಾಗಿದೆ. ವಾಚ್ ಟವರ್ಗಳನ್ನು ಮಾಡಲಾಗಿದೆ. ಇವತ್ತು ರಾತ್ರಿ 1 ಗಂಟೆ ತನಕ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಪೊಲೀಸ್ ಇಲಾಖೆಯಿಂದ ಬರೋಬ್ಬರಿ 11,000ದಷ್ಟು ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಬಾರು, ರೆಸ್ಟೋ, ಪಬ್ಗಳಲ್ಲೆಲ್ಲ ಅರ್ಲಿ ಬರ್ಡ್ ಆಫರ್ ಮೂಲಕ ಗ್ರಾಹಕರನ್ನು ಸೆಳೆಯುವಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಬ್ರಿಗೇಡ್ ರಸ್ತೆ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆಗಳಾಗಿದೆ. ರಾತ್ರಿ 9 ಗಂಟೆಯಿಂದಲೇ ಸೆಲೆಬ್ರೇಷನ್ ಶುರುವಾಗುತ್ತೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಹಲವೆಡೆ ಪೊಲೀಸರ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ಜನತೆಗೆ ಈ ಹೊಸ ವರ್ಷ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದ್ರೆ ಅದು ಫೇವರೇಟ್ ಆಗಿರೋದು ಬ್ರಿಗೇಡ್ ರೋಡ್ ಮತ್ತು ಎಂಜಿ ರೋಡ್. ಅಲ್ಲೇ ಹೈಯೆಸ್ಟ್ ಜನ ಸೇರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಲಿ ಆಲ್ರೆಡಿ ಸಿದ್ಧತೆಗಳಾಗ್ಬಿಟ್ಟಿದೆ. ಒಂದ್ ಕಡೆ ಸಿದ್ಧತೆನೂ ಆಗಿದೆ, ಅದರಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಹೊಸ ವರ್ಷ ಬಂದಾಗ ಕೆಲವೊಂದಷ್ಟು ಘಟನೆಗಳು ನೋಡೋದಕ್ಕೆ ಸಿಗುತ್ತೆ. ಹೇಗಂದ್ರೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆ ಮಾಡೋದು, ಕುಡಿದ ಅಮಲಿನಲ್ಲಿ ಮೈಮರೆತು ಇನ್ನೇನೋ ಮಾಡೋದು, ಈ ರೀತಿಯ ಘಟನೆಗಳು ನಡೆದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಖಾಕಿ ಕಣ್ಗಾವಲು ಕೂಡ ಎಲ್ಲೆಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ರಿಗೇಡ್ ರೋಡ್ ಅಲ್ಲಿ ಯಾವ ರೀತಿಯ ಸಿದ್ಧತೆ ಆಗಿದೆ, ಭದ್ರತೆ ಹೇಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ನಾನೀಗ ಬ್ರಿಗೇಡ್ ರಸ್ತೆಯಲ್ಲೇ ಇದ್ದೀನಿ. ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡಿದ್ರೇನೆ ಅದಕ್ಕೊಂದು ಕಳೆ ಅನ್ನೋ ರೀತಿಯಲ್ಲಿ ಸುಮಾರು ಇವತ್ತು 2 ರಿಂದ 3 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಪ್ರತಿ ಬಾರಿನೂ ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ನ್ಯೂ ಇಯರ್ಗೆ ಅಂತ ಹೇಳಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಒಂದು ಕಡೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ಬ್ಯಾರಿಕೇಡ್ಗಳನ್ನು ಹಾಕಿ CCTVಗಳನ್ನು ಅಳವಡಿಕೆ ಮಾಡೋ ಮೂಲಕ
ಭದ್ರತೆಯನ್ನು ಕಲ್ಪಿಸಿದ್ರೆ ಮತ್ತೊಂದು ಕಡೆ ಟ್ರೇಡರ್ಸ್ ಅಸೋಸಿಯೇಷನ್ ಬ್ರಿಗೇಡ್ ರೋಡ್ನವರು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ. ಡಿಸೆಂಬರ್ 15ರಿಂದ ಲೈಟಿಂಗ್ಗಳನ್ನು ಹಾಕೋ ಮೂಲಕ ಒಂದು ರೀತಿಯ ನ್ಯೂ ಇಯರ್ ಮೂಡನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಇವತ್ತು ಸಂಜೆ 6 ಗಂಟೆ ನಂತರ ಈ ಒಂದು ರಸ್ತೆ ಲಕಲಕ ಅಂತ ಹೊಳೆಯುತ್ತೆ. 7 ಗಂಟೆ ನಂತರ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗುತ್ತೆ. ಯಾಕಂದರೆ ಸುಮಾರು 2-3 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ 7 ಗಂಟೆ ನಂತರ ಯಾವುದೇ ವೆಹಿಕಲ್ ಮೂವ್ಮೆಂಟಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಕ್ಲೋಸ್ ಮಾಡಲಾಗುತ್ತೆ. ಜನ ಸಂಚಾರಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಜನ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲೇನು ಬ್ಯಾರಿಕೇಡ್ಗಳನ್ನು ಹಾಕಿದ್ದೀರಾ, ಒಂದು ಕಡೆ ಮೂವ್ಮೆಂಟು ಎಂಟ್ರಿ ಆಗಬೇಕು, ಮತ್ತೊಂದು ಕಡೆ ಮೂವ್ಮೆಂಟ್ನಲ್ಲಿ ಎಕ್ಸಿಟ್ ಆಗಬೇಕು. ನಾನು ಎಂಟ್ರಿ ಪಾಯಿಂಟ್ನಲ್ಲಿ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಕಳೆದ ವರ್ಷ 250-300 CCTVಗಳನ್ನು ಭದ್ರತೆಗೆ ಅಂತ ಹಾಕಲಾಗಿತ್ತು. ಈ ಬಾರಿ 800ಕ್ಕೂ ಹೆಚ್ಚು CCTVಗಳನ್ನು ಭದ್ರತೆಗೆ ಹಾಕಲಾಗಿದೆ. ಅಂದರೆ ಪ್ರತಿ 30 ಅಡಿಗೆ ಒಂದೊಂದು ಪೋಲನ್ನು ಮಾಡೋ ಮೂಲಕ ಅಲ್ಲಿ CCTVಗಳನ್ನು ಹಾಕಲಾಗಿದೆ. ಜೊತೆಗೆ ಮೈಕ್ ಸಿಸ್ಟಮ್ಗಳನ್ನು, ಸ್ಪೀಕರ್ಗಳನ್ನು ಹಾಕಲಾಗಿದೆ. ಯಾವ ರೀತಿಯಾಗಿ ಜನ ಬರಬೇಕು, ಎಷ್ಟೊತ್ತಿದೆ ಇನ್ನು ಟೈಮು, ಆ ರೀತಿಯ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೂ ಕೂಡ ಸ್ಪೀಕರ್ಗಳನ್ನು ಹಾಕಲಾಗಿದೆ. ವಾಚ್ ಟವರ್ಗಳನ್ನು ಮಾಡಲಾಗಿದೆ. ಇವತ್ತು ರಾತ್ರಿ 1 ಗಂಟೆ ತನಕ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಪೊಲೀಸ್ ಇಲಾಖೆಯಿಂದ ಬರೋಬ್ಬರಿ 11,000ದಷ್ಟು ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಬಾರು, ರೆಸ್ಟೋ, ಪಬ್ಗಳಲ್ಲೆಲ್ಲ ಅರ್ಲಿ ಬರ್ಡ್ ಆಫರ್ ಮೂಲಕ ಗ್ರಾಹಕರನ್ನು ಸೆಳೆಯುವಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಬ್ರಿಗೇಡ್ ರಸ್ತೆ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಕೌಂಟೌನ್ ಶುರುವಾಗ್ತಾ ಇದ್ದಂಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕಲ ಸಿದ್ಧತೆಗಳಾಗಿದೆ. ರಾತ್ರಿ 9 ಗಂಟೆಯಿಂದಲೇ ಸೆಲೆಬ್ರೇಷನ್ ಶುರುವಾಗುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲ, ಇಂದಿರಾನಗರ ಸೇರಿದಂತೆ ಹಲವೆಡೆ ಪೊಲೀಸರ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ಬೆಂಗಳೂರಿನ ಜನತೆಗೆ ಈ ಹೊಸ ವರ್ಷ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದ್ರೆ ಅದು ಫೇವ್ರೆಟ್ ಆಗಿರೋದು ಬ್ರಿಗೇಡ್ ರೋಡ್ ಮತ್ತು MG ರೋಡ್. ಅಲ್ಲೇ ಹೈಯೆಸ್ಟ್ ಜನ ಸೇರೋದ್ರಿಂದ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಲಿ ಆಲ್ರೆಡಿ ಸಿದ್ಧತೆಗಳಾಗ್ಬಿಟ್ಟಿದೆ. ಒಂದ್ ಕಡೆ ಸಿದ್ಧತೆನೂ ಆಗಿದೆ, ಅದರಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಯಾಕಂದ್ರೆ ಪ್ರತಿ ಬಾರಿ ಕೂಡ ಹೊಸ ವರ್ಷ ಬಂದಾಗ ಕೆಲವೊಂದಷ್ಟು ಘಟನೆಗಳು ನೋಡೋದಕ್ಕೆ ಸಿಗುತ್ತೆ. ಹೇಗಂದ್ರೆ ಹೆಣ್ಮಕ್ಳ ಜೊತೆ ಅನುಚಿತ ವರ್ತನೆ ಮಾಡೋದು, ಕುಡಿದ ಅಮಲಿನಲ್ಲಿ ಮೈಮರೆತು ಇನ್ನೇನೋ ಮಾಡೋದು, ಈ ರೀತಿಯ ಘಟನೆಗಳು ನಡೆದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಖಾಕಿ ಕಣ್ಗಾವಲು ಕೂಡ ಎಲ್ಲೆಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ರಿಗೇಡ್ ರೋಡ್ ಅಲ್ಲಿ ಯಾವ ರೀತಿಯ ಸಿದ್ಧತೆ ಆಗಿದೆ, ಭದ್ರತೆ ಹೇಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ನಾನೀಗ ಬ್ರಿಗೇಡ್ ರಸ್ತೆಯಲ್ಲೇ ಇದ್ದೀನಿ. ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಮಾಡಿದ್ರೇನೆ ಅದಕ್ಕೊಂದು ಕಳೆ ಅನ್ನೋ ರೀತಿಯಲ್ಲಿ ಸುಮಾರು ಇವತ್ತು 2-3 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಪ್ರತಿ ಬಾರಿನೂ ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ನ್ಯೂ ಇಯರ್ಗೆ ಅಂತ ಹೇಳಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಒಂದು ಕಡೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ಬ್ಯಾರಿಕೇಡ್ಗಳನ್ನು ಹಾಕಿ CCTVಗಳನ್ನು ಅಳವಡಿಕೆ ಮಾಡೋ ಮೂಲಕ ಭದ್ರತೆಯನ್ನು ಕಲ್ಪಿಸಿದ್ರೆ ಮತ್ತೊಂದು ಕಡೆ ಟ್ರೇಡರ್ಸ್ ಅಸೋಸಿಯೇಷನ್ ಬ್ರಿಗೇಡ್ ರೋಡ್ನವರು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ. ಡಿಸೆಂಬರ್ 15ರಿಂದ ಲೈಟಿಂಗ್ಗಳನ್ನು ಹಾಕೋ ಮೂಲಕ ಒಂದು ರೀತಿಯ ನ್ಯೂ ಇಯರ್ ಮೂಡನ್ನ ಕ್ರಿಯೇಟ್ ಮಾಡಿಬಿಡ್ತಾರೆ. ಇವತ್ತು ಸಂಜೆ 6 ಗಂಟೆ ನಂತರ ಈ ಒಂದು ರಸ್ತೆ ಲಕಲಕ ಅಂತ ಹೊಳೆಯುತ್ತೆ. 7 ಗಂಟೆ ನಂತರ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗುತ್ತೆ. ಯಾಕಂದರೆ ಸುಮಾರು 2-3 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ 7 ಗಂಟೆ ನಂತರ ಯಾವುದೇ ವೆಹಿಕಲ್ ಮೂವ್ಮೆಂಟಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಎರಡೂ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಕ್ಲೋಸ್ ಮಾಡಲಾಗುತ್ತೆ. ಜನ ಸಂಚಾರಕ್ಕೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಜನ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲೇನು ಬ್ಯಾರಿಕೇಡ್ಗಳನ್ನು ಹಾಕಿದ್ದೀರಾ, ಒಂದು ಕಡೆ ಮೂವ್ಮೆಂಟು ಎಂಟ್ರಿ ಆಗಬೇಕು, ಮತ್ತೊಂದು ಕಡೆ ಮೂವ್ಮೆಂಟ್ನಲ್ಲಿ ಎಕ್ಸಿಟ್ ಆಗಬೇಕು. ನಾನು ಎಂಟ್ರಿ ಪಾಯಿಂಟ್ನಲ್ಲಿ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ. ಕಳೆದ ವರ್ಷ 250-300 CCTVಗಳನ್ನು ಭದ್ರತೆಗೆ ಅಂತ ಹಾಕಲಾಗಿತ್ತು. ಈ ಬಾರಿ 800ಕ್ಕೂ ಹೆಚ್ಚು CCTVಗಳನ್ನು ಭದ್ರತೆಗೆ ಹಾಕಲಾಗಿದೆ. ಅಂದರೆ ಪ್ರತಿ 30 ಅಡಿಗೆ ಒಂದೊಂದು ಪೋಲನ್ನು ಮಾಡೋ ಮೂಲಕ ಅಲ್ಲಿ CCTVಗಳನ್ನು ಹಾಕಲಾಗಿದೆ. ಜೊತೆಗೆ ಮೈಕ್ ಸಿಸ್ಟಮ್ಗಳನ್ನು, ಸ್ಪೀಕರ್ಗಳನ್ನು ಹಾಕಲಾಗಿದೆ. ಯಾವ ರೀತಿಯಾಗಿ ಜನ ಬರಬೇಕು, ಎಷ್ಟೊತ್ತಿದೆ ಇನ್ನು ಟೈಮು, ಆ ರೀತಿಯ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೂ ಕೂಡ ಸ್ಪೀಕರ್ಗಳನ್ನು ಹಾಕಲಾಗಿದೆ. ವಾಚ್ ಟವರ್ಗಳನ್ನು ಮಾಡಲಾಗಿದೆ. ಇವತ್ತು ರಾತ್ರಿ 1 ಗಂಟೆ ತನಕ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಪೊಲೀಸ್ ಇಲಾಖೆಯಿಂದ ಬರೋಬ್ಬರಿ 11,000ದಷ್ಟು ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಬಾರು, ರೆಸ್ಟೋ, ಪಬ್ಗಳಲ್ಲೆಲ್ಲ ಅರ್ಲಿ ಬರ್ಡ್ ಆಫರ್ ಮೂಲಕ ಗ್ರಾಹಕರನ್ನು ಸೆಳೆಯುವಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದು ರೀತಿಯಲ್ಲಿ ಬ್ರಿಗೇಡ್ ರಸ್ತೆ ಹೊಸ ವರ್ಷದ ಸೆಲೆಬ್ರೇಷನ್ಗೆ ಕೌಂಟೌನ್ ಶುರುವಾಗ್ತಾ ಇದ್ದಂಗೆ